ಜಯಂತ್ ಪ್ರೀತಿ ಈಗ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ. ಜಯಂತ್ ಜಾನ್ವಿನ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಾನೆ, ಹುಚ್ಚನಂತೆ ಜಾಸ್ತಿನೇ ಪ್ರೀತಿ ಮಾಡ್ತಾನೆ. ಸೊ ಅದು ಮುಂದೆ ಮುಳ್ಳಾಗುವಂತ ಚಾನ್ಸಸ್ ಕೂಡ ಇದೆ, ಅಪಾಯ ತರುವಂತ ಚಾನ್ಸಸ್ ಕೂಡ ಇದೆ. ಯಾಕೆಂದ್ರೆ ಸ್ವಲ್ಪ ಏನಾದ್ರೂ ಜಾನ್ವಿಗೆ ನೋವಾದ್ರೆ ಅದನ್ನ ತಡೆಯುವಂತ ಶಕ್ತಿ, ಆ ರೀತಿಯ ಒಂದು ಕೋಪ ಆಗಿರ್ಬೋದು, ಸೈಕೋ ರೀತಿ ಆಡುವುದು ಜಯಂತ್. ಅಂದ್ರೆ ಒಂದು ರೌಡಿಗಳು ಒಂದು ರೇಗಿಸ್ತಾರಲ್ಲ, ಆದ್ರೆ ಅವ್ರ ರೌಡಿಗಳಿಗೆ ಜಯಂತ್ ಏನ್ ಮಾಡ್ತಾನೆ ಗೊತ್ತಾ, ಆಕ್ಸಿಡೆಂಟ್ ಮಾಡ್ತಾನೆ. ಸೊ ಆ ರೀತಿಯ ಒಂದು ನ್ಯೂಸ್ ಪೇಪರ್ ನಲ್ಲೂ ಕೂಡ ಬರುತ್ತೆ. ಸೊ ಅಷ್ಟು ವರ್ಡ್, ಅಷ್ಟು ಒಂದು ಕೋಪ ತರಿಸುವಂತ ವ್ಯಕ್ತಿ ಜಯಂತ್. ಅಂದ್ರೆ ಜಾನ್ವಿಗೆ ಏನಾದ್ರೂ ತೊಂದರೆ ಆದ್ರೆ ಸುಮ್ಮನೆ ಇರೋದಿಲ್ಲ. ಅಂತದ್ರಲ್ಲಿ ಜಾನ್ವಿ ಮುಂದೆ ಏನಾದ್ರೂ ಅನಾಹುತ ಮಾಡ್ಕೋತಾರ ಅಂದ್ರೆ, ಏನಾದ್ರೂ ವಿಶ್ವನ ಬಗ್ಗೆ ಏನಾದ್ರೂ ಸತ್ಯ ಗೊತ್ತಾಗುತ್ತಾ, ಅದನ್ನ ಯಾವ ರೀತಿ ಜಯಂತ್ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿ ಜಯಂತ್ ವರ್ತನೆ ಮಾಡ್ತಾನೆ, ಅದು ಮುಂದಿನ ದಿನಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಗೆ ಕಾರಣ ಆಗುತ್ತೆ. ಮುಂದೆ ಬಹಳಷ್ಟು ದೊಡ್ಡ ದೊಡ್ಡ ಟ್ವಿಸ್ಟ್ ಬರಬೇಕಿದೆ. ಈಗ ಇಷ್ಟೊಂದು ಪ್ರೀತಿ ಮಾಡುತ್ತಿರುವಂತ ಜಯಂತ್ ಮುಂದೆ ಹಿಂಸೆ ಕಾಟ ಕೊಟ್ಟರು ಕೊಡ್ಬೋದು, ಬಹಳಷ್ಟು ರೀತಿಯಲ್ಲಿ ವಿಲನ್ ಶೇಡ್ ಟರ್ನ್ ಆದ್ರೂ ಆಗ್ಬೋದು. ಈಗ ಸದ್ಯಕ್ಕೆ ವಿಲನ್ ರೀತಿ ಸ್ವಲ್ಪ ಸ್ವಲ್ಪವೇ ಬದಲಾಗ್ತಿದೆ, ಯಾಕಂದ್ರೆ ಒಂದು ಕ್ಲೂ ಕೂಡ ಗೊತ್ತಾಗ್ತಾ ಇದೆ. ಅದರ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲವೂ ಕೂಡ, ಅಂದ್ರೆ ಜಾನ್ವಿ ಇಲ್ಲದಂತ ಟೈಮ್ ನಲ್ಲಿ. ಅದಕ್ಕೋಸ್ಕರ ಮನೇಲಿ ನೋಡಿ ಸಿಸಿ ಕ್ಯಾಮ್ರಾ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಡೋರ್ಗೆ ಪಾಸ್ವರ್ಡ್ ಲಾಕ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಮಾಡಿದ್ದೇನೆ. ಇದರಿಂದಲೇ ಗೊತ್ತಾಗ್ತಾ ಇದೆ ಜಯಂತ್ ವರ್ತನೆ ಯಾವ ರೀತಿ ಇದೆ ಅಂತ. ಜಾನ್ವಿಗೆ ಸ್ವಲ್ಪ ಸ್ವಲ್ಪ ಅನಿಸುತ್ತೆ, ಆದ್ರೂ ಕೂಡ ಹೇಗೋ ಏನೋ ಅಂತ ಸುಮ್ಮನೆ ಇದ್ದಾಳೆ. ಜಾನ್ವಿಯ ಒಂದು ಅದ್ಭುತವಾದಂತ ಪ್ರೀತಿ ಜಯಂತ್ಗೆ ಇಷ್ಟ, ಅದೇ ರೀತಿ ಜಯಂತನ ಒಂದು ಪ್ರೀತಿ ಕೂಡ ಜಾನ್ವಿಗೆ ಇಷ್ಟ. ಎಲ್ಲೂ ಕೂಡ ನಾನು ಆಚೆ ಕರ್ಕೊಂಡೋಗಿ ಅಂತ ಹೇಳೋದಿಲ್ಲ. ಸೊ ಈಗಿರುವಂತ ಮಾತನ್ನ ಜಾನ್ವಿ ಕೂಡ ಹೇಳ್ತಾಳೆ. ಅಷ್ಟೊಂದು ಪ್ರೀತಿಯನ್ನ ಮಾಡ್ತಾನೆ ಜಯಂತ್, ಆದ್ರೆ ಮುಂದೆ ಅದು ಮುಳ್ಳಾಗೋದು ಗ್ಯಾರಂಟಿ, ಅಪಾಯ ತರೋದು ಗ್ಯಾರಂಟಿ. ನೀವೇನಂತೀರಾ ತಪ್ಪದೆ ಕಮೆಂಟ್.